ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ನವಗ್ರಹ ದೇವಾಲಯವಾದ ರಾಹು ದೇವಾಲಯಕ್ಕೆ ಬಂದಾಗ ಅಲ್ಲೇ ಪಕ್ಕದಲ್ಲಿ ಓಪಿಲಿಯಪ್ಪನ್ ಟೆಂಪಲ್ ಇದೆ ಅಂದ್ಕೊಂಡು ನಾವು ಓಪಿಲಿಯಪ್ಪನ್ ಟೆಂಪಲ್ಗೆ ಬಂದ್ವಿ. ಓಪಿಲಿಯಪ್ಪನ್ ಟೆಂಪಲ್ ನೋಡ್ಕೊಂಡು ಹೊರಗಡೆ ಬಂದಾಗ ಅಯ್ಯವಾಡಿಗೆ ದಾರಿ ಅಂತ ಹಾಕಿತ್ತು. ಅಲ್ಲಿ ಚೆಕ್ ಮಾಡಿದಾಗ ಅಯ್ಯವಾಡಿ ಪ್ರತ್ಯಂಗಿರಾದೇವಿ ಟೆಂಪಲ್ ಓಪಿಲಿಯಪ್ಪನ್ ಟೆಂಪಲಿಂದ 1.5 ಕಿಲೋಮೀಟರ್ ಮಾತ್ರ ದೂರ ಇದೆ ಅಂತ ಗೊತ್ತಾಯಿತು. ನಂತರ ನಾವು ಓಪಿಲಿಯಪ್ಪನ್ ಟೆಂಪಲ್ನ ನೋಡಿಕೊಂಡು ಹೊರಗಡೆ ಬಂದು ದೇವಾಲಯದ ಮುಂಭಾಗದಲ್ಲೇ ಎಳ್ನೀರನ್ನು ಕುಡಿದು ಅನಂತರ ನಾವು ಅಯ್ಯವಾಡಿ ಪ್ರತ್ಯಂಗಿರಾದೇವಿ ದೇವಾಲಯದ ಕಡೆ ಹೊರಟ್ವಿ. ನಾವು ಮೊದಲಿಗೆ ಚಿದಂಬರಂಗೆ ಬಂದು ಚಿದಂಬರಂನ ನಟರಾಜ ದೇವಾಲಯ ನೋಡಿಕೊಂಡು ಅನಂತರ ಆದಿ ಕ್ಯಾಬ್ಸ್ಗೆ ಹೋಗಿ ಕಾರನ್ನು ಬುಕ್ ಮಾಡ್ಕೊಂಡ್ವಿ. 9 ನವಗ್ರಹ ದೇವಾಲಯಗಳನ್ನು ತೋರಿಸಿ ಅನಂತರ ಅವರು ಮತ್ತೆ ನಮ್ಮನ್ನು ಚಿದಂಬರಂ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡೋ ಥರ. ಆದರೆ ನಾವು ತಿರುನಾಗೇಶ್ವರಂಗೆ ಬಂದಾಗ ಓಪಿಲಿಯಪ್ಪನ್ ಮತ್ತು ಪ್ರತ್ಯಂಗಿರಾದೇವಿ ದೇವಸ್ಥಾನ 2 ಹತ್ತಿರದಲ್ಲೇ ಇದೆ, ತೋರಿಸಿ ಅಂತ ಹೇಳಿದ್ವಿ. ಬೇರೆಯವರಾಗಿದ್ದರೆ ಆಗಲ್ಲ ಅಂತಿದ್ರೇನೋ ಅಥವಾ ಎಕ್ಸ್ಟ್ರಾ ಚಾರ್ಜ್ ಕೇಳ್ತಿದ್ರೇನೋ ಗೊತ್ತಿಲ್ಲ. ಆದರೆ ಈ ಡ್ರೈವರ್ ಮಾತ್ರ ನಮಗೆ ಎಕ್ಸ್ಟ್ರಾ ಚಾರ್ಜು ಕೇಳಲಿಲ್ಲ, ಆಗಲ್ಲ ಅಂತಲೂ ಹೇಳಲಿಲ್ಲ. 2 ದೇವಸ್ಥಾನಗಳನ್ನು ತೋರಿಸಿದ್ರು. ಅಲ್ಲದೆ ಸರಿಯಾದ ಸಮಯಕ್ಕೆ ಕರ್ಕೊಂಡೋಗಿ ಎಲ್ಲ ನವಗ್ರಹ ದೇವಾಲಯಗಳನ್ನು ಕೂಡ ತೋರಿಸಿದ್ರು. ಅಯ್ಯವಾಡಿ ಒಂದು ಹಳ್ಳಿಯಾಗಿದ್ದು ಇದು ತಮಿಳುನಾಡಿನ ಕುಂಭಕೋಣಂ ಬಳಿ ಇದೆ. ಅಯ್ಯವಾಡಿಯನ್ನು ಹಿಂದೆ ಐವರ್ಪಾಡಿ ಅಂತ ಕರಿತಾ ಇದ್ರಂತೆ. ಅಯ್ಯವಾಡಿ ಕುಂಭಕೋಣಂ ಬಸ್ ಸ್ಟಾಪಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಬೆಂಗಳೂರಿನಿಂದ ಟ್ರೈನ್ ಅಥವಾ ಬಸ್ನ ಮೂಲಕ ಕುಂಭಕೋಣಮನ್ನು ತಲುಪಿ ಕುಂಭಕೋಣಂನಿಂದ ಅಯ್ಯವಾಡಿಯನ್ನು ತಲುಪಬಹುದು. ಅಯ್ಯವಾಡಿಗೆ ಸಾವಿರಾರು ವರ್ಷಗಳ ಇತಿಹಾಸವಿದ್ದು ರಾಮಾಯಣ ಕಾಲದಲ್ಲಿ ಯುದ್ಧದಲ್ಲಿ ಜಯವನ್ನು ಸಾಧಿಸಲು ಇಂದ್ರಜಿತ್ ಈ ಸ್ಥಳದಲ್ಲಿ ನಿಕುಂಬಲ ಯಾಗವನ್ನು ಮಾಡಿದ್ದನಂತೆ. ಅಲ್ಲದೆ ಪಾಂಡವರು ಈ ಸ್ಥಳಕ್ಕೆ ಬಂದು ಒಂದು ಮರದ ಕೆಳಗೆ ತಮ್ಮ ಆಯುಧಗಳನ್ನು ಇಟ್ಟುಕೊಂಡು ಪ್ರತ್ಯಂಗಿರಾದೇವಿಯನ್ನು ಪೂಜಿಸಿದ್ದರಂತೆ. ಮತ್ತೊಂದು ದಂತಕಥೆಯ ಪ್ರಕಾರ ಹಿರಣ್ಯಕಶಿಪುವನ್ನು ಕೊಂದ ನಂತರ ನರಸಿಂಹ ಉಗ್ರನಾಗಿ ಒಳ್ಳೆಯವರು ಕೆಟ್ಟವರು ಎಂಬ ವ್ಯತ್ಯಾಸ ತಿಳಿಯದೆ ಎಲ್ಲರಿಗೂ ತೊಂದರೆಯನ್ನು ಕೊಡುತ್ತಿದ್ದನಂತೆ. ಆಗ ಎಲ್ಲರೂ ಹೋಗಿ ಶಿವನನ್ನು ಪ್ರಾರ್ಥಿಸಲು ಶಿವನು ನರಸಿಂಹನನ್ನು ನಿಗ್ರಹಿಸಲು ಶರಭೇಶ್ವರನ ರೂಪವನ್ನು ಧರಿಸುತ್ತಾನಂತೆ. ಶಿವ ಶರಭೇಶ್ವರನ ರೂಪವನ್ನು ಧರಿಸಿದಾಗ ಶರಭೇಶ್ವರನ 2 ರೆಕ್ಕೆಗಳಲ್ಲಿ ಒಂದು ರೆಕ್ಕೆಯ ಮೇಲೆ ಶಕ್ತಿ ಶ್ರೀ ಪ್ರತ್ಯಂಗಿರಾದೇವಿ ಇರುತ್ತಾಳಂತೆ. ಹೀಗೆ ಶಿವನ 3ನೇ ಕಣ್ಣಿನಿಂದ ಜನಿಸಿರುತ್ತಾಳೆ. ಹೀಗೆ ಪ್ರತ್ಯಂಗಿರಾದೇವಿಯ ಅವತಾರವಾಯಿತು ಅಂತ ಹೇಳಲಾಗುತ್ತೆ. ಪ್ರತ್ಯಂಗಿರಾದೇವಿ ಕೆಡಕುಗಳನ್ನು ನಾಶಪಡಿಸುವವಳು. ಮಾಟ ಮಂತ್ರ ಈ ಥರದ್ದು ಯಾವುದೇ ಇದ್ದರೂ ಕೂಡ ಪ್ರತ್ಯಂಗಿರಾದೇವಿ ಅದನ್ನು ನಿವಾರಿಸುತ್ತಾಳೆ ಎನ್ನುವ ನಂಬಿಕೆ ಇದೆ. ಈಗ ನಾವು ಅಯ್ಯವಾಡಿಯ ಪ್ರತ್ಯಂಗಿರಾದೇವಿ ದೇವಾಲಯವನ್ನು ತಲುಪಿದ್ವಿ. ಎದುರುಗಡೆ ಕಾಣಿಸ್ತಾ ಇರೋದೆ ಗಣೇಶನ ಗುಡಿ. ಮೊದಲಿಗೆ ಗಣೇಶನ ದರ್ಶನ ಪಡೆದು ಅನಂತರ ಪ್ರತ್ಯಂಗಿರಾದೇವಿ ದೇವಾಲಯಕ್ಕೆ ಹೋಗಬೇಕು. ಹಿಂದೆ ಇದು ಒಂದು ಸ್ಮಶಾನವಾಗಿತ್ತು. ಸ್ಮಶಾನದ ಮಧ್ಯದಲ್ಲಿ ದೇವಿ ದೇವಾಲಯ ಇತ್ತು. ಬೇರೆ ಎಲ್ಲ ಕಡೆ ಹೋದರೆ ಪ್ರತ್ಯಂಗಿರಾದೇವಿ ದೇವಾಲಯ ಅಂತ ದೊಡ್ಡದಾದ ದೇವಿಯ ವಿಗ್ರಹ ಮುಂದೆ ಇರುತ್ತೆ, ಬೃಹದಾಕಾರವಾಗಿರುತ್ತೆ. ಆದರೆ ನೋಡಿ, ಇದು ಪ್ರತ್ಯಂಗಿರಾದೇವಿಯ ಮೂಲ ಸ್ಥಳ. ಇದು ಎಷ್ಟು ಸಿಂಪಲ್ ಆಗಿದೆ ಅಂತ. ಮತ್ತು ಇಲ್ಲಿ ವಿಡಿಯೋ ಅಥವಾ ಫೋಟೋ ಏನು ತೆಗೆಯೋ ಹಾಗಿಲ್ಲ. ಈ ದೇವಸ್ಥಾನ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 12:30 ಮತ್ತೆ ಸಂಜೆ 4:30 ರಾತ್ರಿ 7:30 ತೆರೆದಿರುತ್ತೆ. ಇಲ್ಲಿ ಅಮಾವಾಸ್ಯೆ ಮತ್ತು ಪೌರ್ಣಮಿಗಳಲ್ಲಿ ಮಾತ್ರ ಹೆಚ್ಚು ಜನ ಸೇರ್ತಾರಂತೆ. ಪ್ರತ್ಯಂಗಿರಾದೇವಿ ಆದಿಶಕ್ತಿಯ ಒಂದು ಪವರ್ಫುಲ್ ಅವತಾರ ಅಂತಲೇ ಹೇಳ್ತಾರೆ. ಇಲ್ಲಿಗೆ ಬಂದು ದೇವಿಯನ್ನು ಪೂಜಿಸಿ ನಮಿಸಿದರೆ ನಾವು ಅಂದುಕೊಳ್ಳುವ ಎಲ್ಲ ಕೆಲಸ ಕಾರ್ಯಗಳು ಆಗುತ್ತೆ, ಜೊತೆಗೆ ಶತ್ರುಗಳ ನಾಶ ಕೂಡ ಆಗತ್ತೆ ಅಂತ ಹೇಳ್ತಾರೆ. ಪ್ರತ್ಯಂಗಿರಾದೇವಿ ದರ್ಶನ ಮುಗಿಸಿ ಎಲ್ಲ ನವಗ್ರಹ ಆಲಯಗಳನ್ನು ನೋಡಿಕೊಂಡು ಚಿದಂಬರಂಗೆ ವಾಪಸ್ ಬಂದು ಅಲ್ಲೇ ಒಂದು ಹೋಟೆಲಲ್ಲಿ ಡಿನ್ನರನ್ನು ಮುಗಿಸ್ಕೊಂಡ್ವಿ. ನಂತರ ಡ್ರೈವರ್ ನಮಗೆ ಚಿದಂಬರಂ ಬಸ್ ಸ್ಟಾಪಲ್ಲಿ ಡ್ರಾಪ್ ಮಾಡಿ ತುಂಬ ಆತ್ಮೀಯತೆಯಿಂದ ಬೀಳ್ಕೊಟ್ರು. ನಮಗೂ ತುಂಬ ಖುಷಿಯಾಯಿತು. ಒಳ್ಳೆ ಡ್ರೈವರ್ ಇದ್ದರೆ ಪ್ರಯಾಣ ಕೂಡ ತುಂಬ ಚೆನ್ನಾಗಿರುತ್ತೆ ಅಂತ ಈ ಡ್ರೈವರ್ ನಮಗೆ ತೋರಿಸ್ಕೊಟ್ರು. ನಾವು ಕೂಡ ನಮ್ಮ ಊರಿನ ಕಡೆ ಹೊರಟ್ವಿ.